ಕಾಮನ್ ಆಗಿ ನಾವು ಮಾತಾಡ್ತಾ ನಮ್ಮ ಲೈಫಲ್ಲಿ ಏನಂತಂದ್ರೆ ಏನೇ ಬದಲಾವಣೆ ಆದ್ರೂ ಭೂಮಿ ಮತ್ತೆ ಆಕಾಶ ಬದಲಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೌದು. ಸೊ ಸಿನಿಮಾದಲ್ಲಿ ಈಗ ನಾವು ನಿಮ್ಮ ಕ್ಯಾರೆಕ್ಟರೈಸೇಷನ್ ನಾನು ಬದಲಾಯಿಸ್ತಾ ಇದ್ದೀನಿ. ಸೊ ನೀವು ಭೂಮಿ ಆಗ್ತೀರಾ, ನೀವು ಆಕಾಶ ಆಗ್ತೀರಾ, ಒಂದು ಡೈಲಾಗ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೇಳ್ಬೇಕು. ನೀವು ಭೂಮಿ ಆಗಿ ಹೇಳ್ಬೇಕು, ಅವ್ರು ಆಕಾಶ ಆಗಿ ಹೇಳ್ಬೇಕು. ನೋಡೋಣ. ಆ ಕಾರ್ ಸೀನ್ ಮಾಡೋಣ. ಅದೇ ಕಾರಲ್ಲಿ ನೀನು ಹೋಟೆಲ್ ಬುಕ್ ಮಾಡ್ದ. ನಿಮ್ದು ನೆನಪಿಲ್ಲ ನಂಗೆ ಡೈಲಾಗ್ಸ್. ಸುಮ್ಮನೆ ರ್ಯಾಂಡಮ್ ಆಗಿ ಹೇಳು. ರ್ಯಾಂಡಮ್ ಆಗಿ ಏನಾದ್ರು ನೀನು ಅವಳ ತರ ಆಡು, ನಾನು ಐ ಟ್ರೈ ಟು ಕನ್ವಿನ್ಸ್. ಆಕ್ಟಿಂಗ್ ಮಾತ್ರ ಭೂಮಿಯವ್ರ ತರ ಇರ್ಬೇಕು. ಓಕೆ ಓಕೆ ರೆಡಿ ರೆಡಿ. ಇಷ್ಟು ಲೇಟ್ ಆಯ್ತು ಆಕಾಶ್, ಏನು ಕಾಣಿಸ್ತಾನೆ ಇಲ್ಲ, ಎಲ್ಲಿಗೆ ಹೋಗ್ತಿದೀವಿ? ಹೋಗಕ್ಕೆ ಟೈಮ್ ಆಗುತ್ತೆ ತಾನೆ, ರೀಚ್ ಆಗಕ್ಕೆ ಟೈಮ್ ಆಗುತ್ತೆ. ಸೊ ಇರು, ಏನ್ ಅರ್ಜೆಂಟ್ ನಿಮಗೆ? ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ಯಾ ಅಂತ ನನಗೆ ಅನ್ನಿಸ್ತಿದೆ. ಹೌದು, ಈ ಕತ್ಲೆಯಲ್ಲಿ ಈ ಕಾಡಲ್ಲಿ ನಾನು ಟೈಮ್ ಪಾಸ್ ಮಾಡ್ತೀನಿ. ನನಗೆ ಬೇರೆ ಏನು ಕೆಲಸ ಇಲ್ಲ ನೋಡು. ಸುಮ್ನೆ ಯಾಕೆ ಹಿಂಗ್ ಮಾತಾಡ್ತೀಯ ನನ್ನ ಹತ್ರ? ನಾನೇನೇ ಮಾತಾಡ್ದೆ, ಇರೋದನ್ನ ಹೇಳ್ತಾ ಇದ್ದೀನಿ ಕಣೆ. ಅಯ್ಯೋ ನಾನೇನೇ ಮಾತಾಡಲ್ಲ. ಅವ್ರ ಎಕ್ಸ್ಪ್ರೆಷನ್ ಪಕ್ಕಾ ಒಬ್ಬ ಆರ್ಟಿಸ್ಟ್ ಮೆಟೀರಿಯಲ್ ಅಂತಂದ್ರೆ ವಿಜಯ್ ಅವ್ರು ಅಂತ ನನ್ಗೆ ಗೊತ್ತಾಯ್ತು. ಸೀರಿಯಸ್ಲಿ ಹೇಳಿದ ತಕ್ಷಣ ಯೂಶುವಲಿ ಏನಂತಂದ್ರೆ ನಿಮ್ಗೆ ಆ ಗಡ್ಡ ಮೀಸ ಇದ್ದಿದ್ರೆ ನಿಮ್ಗೂ ಹಂಗ ಅನ್ಸುತ್ತೇನೋ, ಬಟ್ ಗೊತ್ತಿಲ್ಲ ನನಗೆ. ಗಡ್ಡ ಮೀಸ ಇರೋದಕ್ಕೋಸ್ಕರ ಆರ್ಟಿಸ್ಟ್ ಅಂತಾನ ಆತರ ಅಂತಲ್ಲ, ಇವರಿಗೆ ಹುಡುಗ ಆಗಿ ನೋಡ್ಲಿಕ್ಕೆ ಆತರ. ಬಟ್ ನೀವು ಆ ಎಕ್ಸ್ಪ್ರೆಷನ್ಸ್ ಅದೆಷ್ಟು ಚೆನ್ನಾಗಿ, ರಂಗಭೂಮಿ ಅದೆಷ್ಟೆಲ್ಲ ಕಲ್ಸ್ಕೊಡುತ್ತೆ ಅನ್ಸುತ್ತಲ್ಲ. ನಿಜ, ಖಂಡಿತವಾಗ್ಲು. ಆ ಎಕ್ಸ್ಪ್ರೆಷನ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಿದ್ದಾಗ, ಅವ್ರು ಡೈಲಾಗ್ ಹೇಳಿದಾಗ ಸಡನ್ ಆಗಿ ಇವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಿಮ್ಮ ಕಣ್ಣಲ್ಲೇ ಅಭಿನಯ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸೀರಿಯಸ್ಲಿ ಪಕ್ಕ ಒಂದು ಆರ್ಟಿಸ್ಟ್ ಮೆಟೀರಿಯಲ್ ಅಂತಂದ್ರೆ ವಿಚಾರ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿತ್ತು. ಅಂಡ್ ಟ್ರಾವೆಲಿಂಗ್ ಅಲ್ಲಿ ಏನೆಲ್ಲ ತಗೊಂಡ್ರಿ? ಬಿಕಾಸ್ ಇಲ್ಲಿಂದ ಅಲ್ಲಿ ಗಂಟನೂ ಹೋಗಿದ್ರಿ, ಬೆಂಗಳೂರು ಟು ಗೋವಾ. ಏನೆಲ್ಲ ಟೈಮ್ ಸಿಕ್ತಿತ್ತಾ? ಮನ್ಸೂರಿ ಸರ್ ಫ್ರೀ ಬಿಡ್ತಿದ್ರ ಅವಾಗ ಅಂತ? ಟೈಮ್ ಇರ್ತಿರ್ಲಿಲ್ಲ, ಯಾಕಂದ್ರೆ ಇಡೀ ಸಿನಿಮಾ ನಾವಿಬ್ರೇ ಇರೋದ್ರಿಂದ ಕಂಪ್ಲೀಟ್ ಆಗಿ ನಮ್ಮೇಲೆ ಶೂಟಿಂಗ್ ನಡೀತಾ ಇತ್ತು. ಸೊ ಬ್ರೇಕ್ ಅಂತೂ ಅಷ್ಟೇ ಇರ್ತಿರ್ಲಿಲ್ಲ. ಅಂಡ್ ಔಟ್ಡೋರ್ ಕೂಡ, ಸೊ ಬ್ರೇಕ್ ಸಿಗ್ತಿರ್ಲಿಲ್ಲ. ತಿಂದಿದೀವಿ ಅಷ್ಟೇ ಚೆನ್ನಾಗಿ, ಬೇರೆ ಬೇರೆ ಅಂಗಡಿಗಳಿಗೆ ಹೋಗಿ. ಬಟ್ ತಗೊಂಡ್ ಬಂದಿರೋದು ಅಂದ್ರೆ ಹೋಗ್ತಾ ಟ್ರಾವೆಲಿಂಗ್ ಅಲ್ಲೇ ಸ್ವಲ್ಪ ಹೋಗ್ತಾ ಲವ್ ಸ್ಟೋರಿ ಶುರುವಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅದು ಹೋಗ್ತಾ 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 ಹಂಗೆ ಮತ್ತೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಗೋವಾದಲ್ಲಿ ಹೋಗ್ತೀರಾ, ಗೋವಾದಲ್ಲಿ ಒಂದಾಗ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಗೋವಾದಲ್ಲೆಲ್ಲ ಇಬ್ರು ಪಾರ್ಟಿ ಮಾಡಿದ್ರ, ಆಕಾಶ ಭೂಮಿ ಇಬ್ರು? ರಿಯಲ್ ಆಗು ಮಾಡಿಲ್ಲ, ಇದ್ರಲ್ಲೂ ಮಾಡಿಲ್ಲ. ಇದರಲ್ಲಿ ಐ ಥಿಂಕ್ ಪಾರ್ಟಿ ಅಂತ ಹೇಳೋದಾದ್ರೆ ಕಾನ್ಸರ್ಟ್. ಹೇಳ್ಬಿಡು ಹೇಳು ಅಷ್ಟೇ, ಅದಕ್ಕೆ ನಾ ಜಾಸ್ತಿ ಹೇಳಕ್ಕಾಗಲ್ಲ, ಆಮೇಲೆ ನಾನೇ ಬಯಸ್ಕೊತೀನಿ. ಹೇಳಿ. ಇಲ್ಲ, ಸಿನಿಮಾನಲ್ಲಿ ಐ ಥಿಂಕ್ ಒಂದು ರೀತಿಯ ಸೆಲೆಬ್ರೇಟರಿ ಮೂಡ್ ಅನ್ನೋದು ಡೆಫಿನೆಟ್ಲಿ ಇದೆ. ಬಟ್ ಪಾರ್ಟಿ ಅನ್ನೋದನ್ನ ನಾವೇನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ. ಪಾರ್ಟಿ ತರ ಏನಿಲ್ಲ, ಸೆಲೆಬ್ರೇಷನ್. ಬಟ್ ಒಂದು ಟ್ರೈಲ್ ಒಂದು ಹಂಗ್ ಬಂದ್ ಹಂಗ ಹೋಗುತ್ತೆ ಒಂದು ಸೀನ್ ಅಲ್ಲಿ. ಯಾವ್ದು ಪಾರ್ಟಿನ? ಪಾರ್ಟಿ ತರ. ಓ, ಅದು ನಾವ್ ಡಾನ್ಸ್ ಮಾಡ್ತೀವಲ್ಲ, ಓಕೆ, ಅದು ಒಂಥರ ಪಾರ್ಟಿ. ಕಣ್ಣೆಲ್ಲ ಯಾಕೆ ಮಾಡ್ಕೊಂಡು ಯಾಕೆ ಮರೆಸಿದ್ರೆ ನನಗೆ ಅಂತ ಡೌಟ್ ಹೊಡಿಸ್ತಾ ಇಲ್ಲ ನಿಜವಾಗ್ಲೂ ಇದೆ. ಇವ್ರು ಅದು ಅಂತ ತಕ್ಷಣ ಇವ್ರು ಯಾ ಅಂತ ಹೇಳ್ಬಿಟ್ಟು, ಮಗ ಸಿಕ್ಕವನೆ ಕರೆಕ್ಟ್ ಆಗಿ ಹಾಕ್ಬೋದು ಸೋಪು ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಬಟ್ ಅದು ಅಂದ್ರೆ ಪಾರ್ಟಿ ಅಂತ ನಾವು ಪ್ರಾಬ್ಲಿ ನೋಡ್ತಿಲ್ಲ ಅದನ್ನ. ಅದು ಏನೋ ಒಂದ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಬಟ್ ಅದು ಪಾರ್ಟಿ ಮೂಡಿಗೆ ಇದಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.